ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದುಬಿಟ್ಟು ಈ ಲಾಗು ನಮ್ಮ ತಾಯಿ ಮನೆಗೆ ಹೋದಾಗ ಮಾಡಿದ್ದಿದ್ದು. ಇದು ಯಾವಾಗ ಅಂತಂದರೆ ದೀಪಾವಳಿ ಶನಿವಾರ ಬರುತ್ತಲ್ಲ ಫ್ರೆಂಡ್ಸ್, ಶನಿವಾರ ಸೋಮವಾರದಿಂದ ಹಬ್ಬ ಇತ್ತಲ್ಲ, ಆವಾಗ ನಾನು ಶನಿವಾರ ನಮ್ಮ ತಾಯಿ ಮನೆಗೆ ಹೋಗಿದ್ದೆ. ಅವತ್ತಿನ ದಿನ ನಾನು ಸಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಮ್ಮ ತಾಯಿ ಮನೆಗೆ ಹೋಗಿದ್ದೆ. ನಮ್ಮಮ್ಮ ಮಸ್ಕಾಯಿ ಸಾರು ಮಾಡಿಬಿಟ್ಟು ನಮಗೆ ಬಜ್ಜಿ ಮಾಡಿದರು ಫ್ರೆಂಡ್ಸ್. ನಮ್ಮ ತಾಯಿ ಮನೆಗೆ ಏನಕ್ಕೆ ಹೋಗಿದ್ದೆ ಅಂದರೆ ನಮ್ಮ ತಂದೆಯವ್ರದ್ದು 11ನೇ ವರ್ಷದ್ದು ತಿಥಿ ಕಾರ್ಯ ಇತ್ತು ಫ್ರೆಂಡ್ಸ್. ಅದಕ್ಕೆ ಸೋಮವಾರ ನಮ್ಮ ತಂದೆಯವರು ದೀಪಾವಳಿ ಹಬ್ಬದ ಹಿಂದಿನ ದಿನವೇ ನಮ್ಮ ತೀರೋಗಿದ್ದು. ನಾವು ಯಾವಾಗಲೂ ಅವತ್ತಿನ ದಿನವೇ ಮಾಡ್ತೀವಿ. ಇದು ಬಂದುಬಿಟ್ಟು ಬ್ಯಾಂಬು, ಇದೆಲ್ಲ ಇವಾಗ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್. ಇದು ಬ್ಯಾಂಬುದು ಶೀಟ್ ಅಂದ್ಬಿಟ್ಟು ಇದು ರೀಯೂಸಬಲ್ಲು. ಇದರಲ್ಲಿ 20 ವೇವ್ಸ್ ಬರುತ್ತೆ. ನೀವು ಕಿಚನ್ಗೆ ಮತ್ತು ಕಿಚನ್ಗೆ ತೋರ್ಸೋಕ್ಕೆ, ದೇವ್ರ ಪೂಜೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಇದು ಬ್ಯಾಂಬೂ ಇದರಿಂದ ಇರೋದ್ರಿಂದ ಇದು ರೀಯೂಸಬಲ್ಲು. ಇದನ್ನು ನೀವು ಚೆನ್ನಾಗಿದೆ ಫ್ರೆಂಡ್ಸ್, ಇದು ನೀವು ಯೂಸ್ ಮಾಡಿ ನೋಡಿ. ಇದರಲ್ಲಿ 20 ಶೀಟ್ಸ್ ಬರುತ್ತೆ. ಬ್ಯಾಂಬೂಯಿಂದ ಯೂಸ್ ಮಾಡಿದ್ದನ್ನು ಇದನ್ನು ವಾಶ್ ಮಾಡ್ಬೋದು, 100 ಟೈಮ್ಸ್ ವಾಶ್ ಮಾಡಿ ರೀಯೂಸ್ ಮಾಡ್ಬೋದು ಅಂತ ಇದ್ರ ಮೇಲೆ ಬರ್ತಿದ್ದಾರೆ ನೋಡಿ. ಮೇಡ್ ವಿತ್ ಬ್ಯಾಂಬೂ ಅಂತ ತುಂಬ ಚೆನ್ನಾಗಿದೆ. ಇದು ನೀವು ಈ ಥರದ್ದು ತೊಗೊಂಡು ಯೂಸ್ ಮಾಡಿ. ಇದು ಬಂದೆಲ್ಲ ಶನಿವಾರದ್ದು ಫ್ರೆಂಡ್ಸ್ ಇದು ಲಾಗು. ಇದು ಬಂದು ಭಾನುವಾರ ಬೆಳಿಗ್ಗೆನೇ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ನಮ್ಮಮ್ಮ ಎಲ್ಲರಿಗೂ. ನಾವು ನಮ್ಮ ತಂದೆಯವ್ರ ಕಾರ್ಯ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡ್ಬಂದಿದ್ವಿ. ಅದರದ್ದು ಬೆಳಿಗ್ಗೆ ಇದು ಬಂದುಬಿಟ್ಟು ಇದು ಭಾನುವಾರ ಎಲ್ಲ ತರಕಾರಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಮಕ್ಕಳಿಗೆ ಸ್ವಲ್ಪ ಕೇಕ್ ಅವರು ಆಸೆ ಪಟ್ಟರು ಅಂದ್ಬಿಟ್ಟು ಅವ್ರಿಗೆ ನಾವು ಸಮೋಸ ಎಲ್ಲ ತೊಗೊಂಡ್ಬಿಟ್ಟು ತಿಂದ್ವಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಟೀ ಮಾಡ್ತಾಯಿದ್ದೆ ನಾನು. ನೆಕ್ಸ್ಟ್ ನೋಡಿ, ನಮ್ಮ ತಂದೆಯವರು ಇದಕ್ಕೆಲ್ಲನೂ ತೆಂಗಿನಕಾಯಿ, ಈರುಳ್ಳಿ ಎಲ್ಲ ತರಕಾರಿಗಳು ತೊಗೊಂಬಂದಿದ್ವಿ. ಅದ್ರದ್ದು ಫ್ರೆಂಡ್ಸ್ ನೋಡಿ, ಇಲ್ಲ ಯಲಹಂಕದಲ್ಲಿ ಒಂದು ಸಂತೆ ಸರ್ಕಲ್ ಅಂತ ಒಂದಿದೆ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ನಾನು, ನಮ್ಮ ಅಕ್ಕ, ನನ್ನ ತಂಗಿ ಮೂವರು ಹೋಗ್ಬಿಟ್ಟು ಎಲ್ಲ ತರಕಾರಿ ತೊಗೊಂಬಂದಿದ್ದೀವಿ ನೋಡಿ. ಎಲ್ಲ ಬೆಂಡೆಕಾಯಿ, ಕ್ಯಾರೆಟು, ಬದನೆಕಾಯಿ, ಹುರುಳಿಕಾಯಿ ಎಲ್ಲ ಸ್ವಲ್ಪ ತೊಗೊಂಬಂದು ನಾವು ಮೂವರು ಒಟ್ಟಿಗೆ ಸೇರಿ ಹಣ್ಣುಗಳು ಎಲ್ಲ ತೊಗೊಂಬಂದು ಒಟ್ಟಿಗೆ ಸೇರಿ ಯಾವಾಗಲೂ ಮಾಡ್ತೀವಿ. ಈ ಥರನೇ ನಮ್ಮ ತಾಯಿ ಮನೆಗೆ ಹೋಗ್ಬಿಟ್ಟು 3 ಜನನೂ ಒಟ್ಟಿಗೆ ಸೇರಿ ಮಾಡ್ತೀವಿ ಫ್ರೆಂಡ್ಸ್. ಅವರೆಲ್ಲ, ನಾನು ಶನಿವಾರನೇ ಹೋಗಿದ್ದೆ, ಸೋಮವಾರ ಇದ್ದಿದ್ದು. ಇದು ಭಾನುವಾರ ಎಲ್ಲ ಹೋಗಿ ಎಲ್ಲ ತೊಗೊಂಬಂದು ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಣ್ಣುಗಳು ಎಲ್ಲ ತೊಗೊಂಬಂದಿದ್ವಿ. ಹೀಗೆ ಏನೇನು ಬೇಕೋ ಎಲ್ಲ ನೋಡಿಕೊಂಡು. ಇದು ಸೋಮವಾರ ಬೆಳಿಗ್ಗೆನೇ ನಮ್ಮ ತಾಯಿಯವರೆಲ್ಲ ಬೇಗ ಎದ್ಬಿಟ್ಟು ಇದು ಹುಣ್ಸೊಪ್ಪಿಗೆಲ್ಲ ರೆಡಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಅಡುಗೆಗೆಲ್ಲ ದೇವ್ರಿಗೆಲ್ಲ ರೆಡಿ ಮಾಡೋದಕ್ಕೆ ಅಡುಗೆಗಳೆಲ್ಲ ರೆಡಿ ಮಾಡುತ್ತಾಯಿದ್ವಿ. ಇದು ಬಂದು ಹುಳ್ಸೊಪ್ಪಿಗೆ ಅದೇ ಬರೀ ದಂಟು ಸೊಪ್ಪು ಹಾಕ್ಬಿಟ್ಟು ಇದು ತಿಥಿ ಕಾರ್ಯಕ್ಕೆಲ್ಲನೂ ಅಡುಗೆ ಮಾಡ್ತೀವಲ್ಲ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರಾ, ನಾವು ಅದೇ ರೀತಿ ಎಲ್ಲ ಅಡುಗೆ ಮಾಡ್ತೀವಿ. ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ನಾವು ನೋಡಿಕೊಂಡು ಇದು ನೋಡಿ, ಇದು ಹುಳ್ಸೊಪ್ಪಿಗೆ ರೆಡಿ ಮಾಡ್ತಾಯಿದ್ದೀವಿ. ಆ ಕಡೆ ಒಬ್ಬಟ್ಟು ಸಾರಿಗೆ ನಾವು ನಮ್ಮ ತಂದೆಯವ್ರಿಗೆ ಇಷ್ಟ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದರು ನಮ್ಮಮ್ಮ. ಅದಕ್ಕೆ ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬೇಳೆ ಸಾರು ಥರ ಎಲ್ಲ ಮಾಡಿದ್ರು. ಒಬ್ಬಟ್ಟು ಊಟಕ್ಕೆಲ್ಲ ನಮ್ಮಮ್ಮ ಬೆಳಿಗ್ಗೆ 3 ಗಂಟೆಗೆ 2 ಗಂಟೆಗೆ ಎಲ್ಲ ಇತ್ತು ರೆಡಿ ಮಾಡಿದ್ರು. ನನ್ನ ತಂಗಿ ಎಲ್ಲ ಕೂತ್ಕೊಂಡು ತರಕಾರಿ ಹಚ್ಕೊಡ್ತಾಯಿದ್ರು. ನಾವೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆನೇ ಬೇಗ ಮಾಡಬೇಕು ಅಂದ್ಬಿಟ್ಟು ನಾನು ಸೋಮವಾರ ಸಾಯಂಕಾಲನೇ ವಾಪಸ್ ಬರಬೇಕಾಗಿತ್ತು. ಅದಕ್ಕೋಸ್ಕರ ಇದು ನೋಡಿ ಫ್ರೆಂಡ್ಸ್, ಇದು ಒಬ್ಬಟ್ಟಿಗೆಲ್ಲನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ. ಇದು ಬಂದುಬಿಟ್ಟು ತೊಗರಿಕಾಯ್ದು ಸಾಗು ಥರ ಮಾಡೋದಕ್ಕೆ ಎಲ್ಲರ ಬಿಡಿಸಿ ನೆನ್ನೆನೇ ಇಟ್ಕೊಂಡಿದ್ವಿ. ಇದು ನೋಡಿ ಬೆಂಡೆಕಾಯಿ. ಮತ್ತು ನೀವೇನೇನೆಲ್ಲ ಮಾಡ್ತೀರಾ ಕಮೆಂಟ್ಸ್ ಮೂಲಕ ತಿಳಿಸಿ. ನಾವು ಈ ಥರ ಎಲ್ಲ ರೆಡಿ ಮಾಡ್ತಾರೆ. ಇದು ದೋಸೆ ಹೀಗೆ 3 ಜನಕ್ಕೂ ತೊಗೊಂಡೋಗೋಕ್ಕೆ ನಮ್ಮಮ್ಮ. ಮಾರನೇ ದಿನಕ್ಕೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸುಸ್ತಾಗಿರುತ್ತಲ್ಲ ಫ್ರೆಂಡ್ಸ್ ನಮ್ಮಮ್ಮನೂ ಅಂದ್ಬಿಟ್ಟು ಬೆಳಿಗ್ಗೆ ಇಡ್ಲಿಗೆ ನೆನೆ ಹಾಕ್ಬಿಟ್ಟು 3 ಜನ ತೊಗೊಂಡೋಗೋಕ್ಕೆ ದೊಡ್ಡ ಪಾತ್ರೆನಲ್ಲಿ ನೆನೆಸಿದ್ರು. ಒಂದೊಂದ್ಸಲಿ ನಮ್ಮಮ್ಮ ಆ ಥರ ಮಾಡಿಕೊಟ್ಬಿಡ್ತಾರೆ ಎಲ್ಲರಿಗೋಸ್ಕರ. ನೋಡಿ, ಇದು ಮೈದಾ ಹಿಟ್ಟು ಒಬ್ಬಟ್ಟಿಗೋಸ್ಕರ ನಮ್ಮ ತಾಯಿಯವರು ರೆಡಿ ಮಾಡ್ತಾಯಿದ್ದಾರೆ. ಈ ಥರ ನಾವು 3 ಜನನೂ ಸೇರಿಕೊಂಡು, ನಮ್ಮ ತಾಯಿಯವರು ಎಲ್ಲ ಸೇರಿಕೊಂಡು ಸೋಮವಾರ ಬೆಳಿಗ್ಗೆ ನಮ್ಮ ಯಜಮಾನರು ಬಂದಿರಲಿಲ್ಲ, ಅವ್ರಿಗೆ ಆಫೀಸ್ ಇತ್ತು ಅಂದ್ಬಿಟ್ಟು ನಮ್ಮ ಅಕ್ಕ ಅವ್ರ ಭಾವ ಮತ್ತು ನಮ್ಮ ತಂಗಿಯವ್ರ ಹಸ್ಬೆಂಡ್ ಅವರಿಬ್ಬರು ಬಂದಿದ್ದರು ಫ್ರೆಂಡ್ಸ್ ಪೂಜೆಗೆ.
ನಮ್ಮ ಯಜಮಾನ್ರು ಬಂದು ನಾನು ಮಕ್ಕಳು ಮಾತ್ರ ಪೂಜೆ ಮಾಡಿಕೊಂಡು ಹಾಗೆ ಕಾಫಿ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ತಾಯಿಯವ್ರಿಗೆ. ನೋಡಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಮತ್ತು ಇದು ಬೂದುಗುಂಬಳಕಾಯಿ ಪಲ್ಯ ಮತ್ತು ಚಿತ್ರಾನ್ನ ಒಬ್ಬಟ್ಟು ಎಲ್ಲ ಮಾಡ್ತಾರೆ. ಒಬ್ಬೊಬ್ರು ಮಾಡೋರು ಎಗ್ಗು ಇಕ್ತಾರೆ ಫ್ರೆಂಡ್ಸ್. ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲೆಲ್ಲ ನಾವು ನಮ್ಮ ತಂದೆಯವರು ನಾನ್ ವೆಜ್ ತಿಂತಾ ಇರಲಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ನಾವು ನಾನ್ ವೆಜ್ ಏನೂ ಮಾಡೋಲ್ಲ. ನಾವು ಅವ್ರಿಗೇನು ಇಷ್ಟನೋ ಅದೆಲ್ಲ ಮಾಡಿ ಇಡ್ತೀವಿ. ನೋಡಿ ಇದು ನೋಡಿ ಫ್ರೆಂಡ್ಸ್, ಇದು ನೋಡಿ ಈ ಲಾಗ್ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಪಲ್ಯಕ್ಕೂ ರೆಡಿ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ನನ್ನ ತಂಗಿ ಎಲ್ಲ ಕೊಯ್ದು ರೆಡಿ ಮಾಡಿಕೊಟ್ರು, ನಾನು ನಮ್ಮಮ್ಮ ಸೇರಿಕೊಂಡು ಎಲ್ಲ ಪಲ್ಯ ಮತ್ತು ಎಲ್ಲ ಮಾಡಿದ್ವಿ. ನೋಡಿ ಬೆಂಡೆಕಾಯಿ ಪಲ್ಯಕ್ಕೆ ನಾವು ಈ ಥರನೇ ಮಾಡೋದು. ಸ್ವಲ್ಪ ಚಿಲ್ಲಿ ಪೌಡ್ರ್ ಉದುರಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಾಡಿದ್ರೆ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ತಂದೆಯವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಓದಲ್ಲ ಫ್ರೆಂಡ್ಸ್, ಅವ್ರಿಗೆ ಏನು ಇಷ್ಟನೋ ಅದೇ ಮಾಡಬೇಕಲ್ವ. ಇದು ಹಾಗಲಕಾಯಿ ಗೊಜ್ಜಿಗೆ ಎಲ್ಲ ರೆಡಿ ಮಾಡಿರೋದು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮತ್ತು ಆ ಕಡೆ ಹಾಗಲಕಾಯಿನ ಚೆನ್ನಾಗಿ ಹುರ್ಕೊಂಡು ಈ ಥರ ಮಾಡ್ತಾರೆ ನಮ್ಮಮ್ಮ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡಿದ್ವಿ ಫ್ರೆಂಡ್ಸ್. ಸೋಮವಾರ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿಬಿಟ್ಟು ನಾವು ಊಟ ಮಾಡಿಕೊಂಡು ಬರೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಬೆಳಿಗ್ಗೆ ಎದ್ದು ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕೆಂಪಗಾದ್ಮೇಲೆ ಟೊಮಾಟೊ ಹಾಕಬೇಕು. ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಈ ಥರ ಚೆನ್ನಾಗಿ ಹುಡ್ಕೊಬೇಕಾಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಡಬೇಕು. ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದಾರೆ, ನಾನೇ ಹಾಕಿದ್ದು, ನಮ್ಮ ಎಲ್ಲ ನೋಡಿಕೊಂಡು ಮಾಡ್ತಾಯಿದ್ರು. ಈ ಥರ ಹಾಗಲಕಾಯಿ ಗೊಜ್ಜು ಮಾಡೋದ್ರಿಂದ ಕೈ ಅಂಶ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಬೇಗ ಬೇಗ ಆಗಲಿ ಅಂತ ಆ ಕಡೆ ನಾನು ಇದು ಏನಪ್ಪ ಹಾಗಲಕಾಯಿನ ಚೆನ್ನಾಗಿ ಹುರಿದ್ಬಿಟ್ಟು ಫಸ್ಟು ಅದರಲ್ಲಿ ನೀರು ಹೋಗೋವರೆಗೂ ಎಲ್ಲ ಹುರಿದ್ಬಿಟ್ಟು ಫುಲ್ಲು ಬ್ರೌನ್ ಶೇಡಲ್ಲಿ ಚೇಂಜ್ ಆಗುತ್ತೆ ಆ ಥರವರೆಗೂ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಈ ಥರ ಮಾಡಿದ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಇವಾಗ ಹುಣಸೆಹಣ್ಣು ರಸ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಇದು ರೆಡಿ ಮಾಡಿದ್ವಿ. ನೆಕ್ಸ್ಟು ಹಂಗೆ ಪಕ್ಕದಲ್ಲಿ ಇದಕ್ಕೆಲ್ಲ ಹುಣಸೊಪ್ಪಿಗೆ ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ನಮ್ಮ ಅಕ್ಕ ಅವರು ಬಂದಿದ್ದರು, ಅವ್ರಿಗೂ ಮಕ್ಕಳನ್ನೆಲ್ಲ ನೋಡ್ಕೊತಾಯಿದ್ರು. ಅವ್ರಿಗೂ ತಿಂಡಿ ಏನು ಮಾಡಿರಲಿಲ್ಲ, ಅವ್ರಿಗೂ ಬ್ರೆಡ್ಡು ಜಾಮು ಕೊಟ್ವಿ ಅವತ್ತಿನ ದಿನ. ನಾವು ಸ್ವಲ್ಪ ಆಮೇಲೆ ಸ್ವಲ್ಪ ಅವಲಕ್ಕಿ ರಸಾಯನ ಮಾಡಿಬಿಟ್ಟು ತಿಂದ್ವಿ ಫ್ರೆಂಡ್ಸ್. ಇದಕ್ಕೆ ನೋಡಿ ತೆಂಗಿನ ತುರಿ ಹಾಕ್ತಾಯಿದ್ದೆ, ಹಾಕಿದ್ರು ನಮ್ಮಮ್ಮ. ಚೆನ್ನಾಗಿರುತ್ತೆ, ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ವಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಬಟಾಣಿ ಹಾಕ್ಬಿಟ್ಟು ನಾಟಿ ಬಟಾಣಿ ಅದಕ್ಕೆ ರೆಡಿ ಮಾಡಿದ್ವಿ. ಹಂಗೇ ನಮ್ಮಮ್ಮ ಅವರು ಕೂತ್ಕೊಂಡು ಇದು ಉದ್ದಿನ ವಡೆ ಮಾಡ್ತಾರೆ, ತಿಥಿ ಕಾರ್ಯಕ್ಕೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ನಮ್ಮ ಮನೆಗೂ ಮಾಡ್ತಾರೆ. ಅದೇ ರೀತಿ ಇದನ್ನು ಹಾಗೆ ನೋಡಿ ಈ ಥರ ಗೊಜ್ಜು ಥರ ಬಂದಿದೆ. ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ ಅವತ್ತು. ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು, ಎಣ್ಣೆ ಬಿಟ್ಕೊಂಬರಬೇಕು ಫ್ರೆಂಡ್ಸ್ ಈ ಥರ, ಆವಾಗ ಇದು ಆಗಿದೆ ಅಂತ. ಸ್ವಲ್ಪ ಖಾರ ನೋಡಿಕೊಂಡು ನಮ್ಮಮ್ಮ ಇದು ಸಾರು ಖಾರದ ಪುಡಿ ಹಾಕಿರಲಿಲ್ಲ, ಅದಕ್ಕೆ ನಮ್ಮಮ್ಮ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿ. ನಾವೆಲ್ಲೇ ಇದ್ದರೂ 3 ಜನ ಆವಾಗ ಮಾತ್ರ ಬರ್ತಿಬಿಟ್ಟು ಎಲ್ಲರೂ ಸೇರಿಕೊಂಡೇ ಮಾಡೋದು ಫ್ರೆಂಡ್ಸ್. ನಾವು ಬೇರೆಯವ್ರನ್ನೇನು ಕರೆಯಲ್ಲ. ನಮ್ಮ ತಾಯಿ ನಮಗೆ ಗಂಡು ಮಕ್ಳು ಇಲ್ವಲ್ಲ, ನಮ್ಮ ಅಮ್ಮನೇ ಮಾಡ್ತಾರೆ. ಅದಕ್ಕೋಸ್ಕರ ನಾವು 3 ಜನನೂ ಆ ಟೈಮಲ್ಲಿ ಹೋಗ್ತೀವಿ, ನಮ್ಮ ಮನೆಗೂ ಕಳಿಸ್ಕೊಡ್ತಾರೆ. ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ, ನಾನು ನನ್ನ ಮಕ್ಕಳು ಎಲ್ಲ ಸಾಂಬ್ರಾಣಿ ಹಾಕ್ಬಿಟ್ಟು ಎಲ್ಲ ಹೋಗಿದ್ವಿ ಫ್ರೆಂಡ್ಸ್. ನೋಡಿ ಇದು ನಾಟಿ ಬಟಾಣಿ ಬೇಯಿಸೋಕ್ಕಿಟ್ಟಿದ್ದಾರೆ. ಹಂಗೆ ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿಬಿಟ್ಟು ನನ್ನ ತಂಗಿನೂ ಅವರು ಈ ಥರ ಅದನ್ನು ಒಬ್ಬಟ್ಟು ಎಲ್ಲ ಸುಟ್ಟರು.
ನೋಡಿ ಈ ಥರ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಬಂದಿದೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಬೇಕು, ಆವಾಗ ಇದು ಚೆನ್ನಾಗಿರುತ್ತೆ. ಹಾಗಲಕಾಯಿ ಗೊಜ್ಜು ಮುಚ್ಚಳ ಏನು ಮುಚ್ಚೋದೇನು ಬೇಡ ಫ್ರೆಂಡ್ಸ್. ಇದು ನೋಡಿ ಈಗ ನೆಕ್ಸ್ಟು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಬೂದ್ಕುಂಬಳಕಾಯಿ ಬರುತ್ತಲ್ಲ ಫ್ರೆಂಡ್, ಪಂಪ್ಕಿನ್ನು ಅದ್ರದ್ದು ಪಲ್ಯ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿದ್ವಿ. ಇದ್ರದ್ದೆಲ್ಲ ನಿಮಗೆ ಬೇಕು ಅಂದರೆ ರೆಸಿಪೀಸು ನನ್ನ ಚಾನಲ್ನಲ್ಲಿ ಇದೆ, ಒಂದ್ಸಲಿ ಚೆಕ್ ಮಾಡಿ. ಇದಕ್ಕೆ ನೋಡಿ ನೆಕ್ಸ್ಟು ಎಲ್ಲ ಕಟ್ ಮಾಡಿಟ್ಟಿದ್ಲಲ್ಲ ನನ್ನ ತಂಗಿ, ಅದನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಕೆಂಪಾಗಿದ್ದ ತಕ್ಷಣ ಬೂದ್ಕುಂಬಳಕಾಯಿ ಹಾಕ್ಬಿಡೋದು ಫ್ರೆಂಡ್ಸ್. ಅದು ಈ ಥರ ಬೇಗ ಆಗಿಬಿಡುತ್ತೆ. ಇದು ನೋಡಿ ಈ ಥರ ಬೇಗ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಬೇಕಾದರೆ ತೆಂಗಿನಕಾಯಿ ತುರಿ ಹಾಕ್ಕೊಬೋದು. ನಿಮಗೆ ಎಷ್ಟು ಯಾವ ರೀತಿ ಬೇಕೋ ಆ ಥರ ಬೇಗನೆ ಬೆಂದ್ಬಿಡುತ್ತೆ. ಇದು ಎಲ್ಲ ಒಟ್ಟು ತೆಗೆದುಬಿಟ್ಟಿದ್ದಾಳೆ ಸ್ವಲ್ಪ ನನ್ನ ತಂಗಿ, ಇನ್ನೂ ಬೇಗ ಆಗುತ್ತೆ. ಇದು ನೋಡಿ ಚಿತ್ರಾನ್ನ ಗೊಜ್ಜಿಗೆಲ್ಲ ರೆಡಿ ಮಾಡಿದ್ವಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ರೆಡಿ ಮಾಡಿದ್ವಿ. ನಮ್ಮಮ್ಮ ಒಗ್ಗರಣೆ ಹಾಕ್ತಾಯಿದ್ದಾರೆ. ಈಗ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದಾರೆ. ಅದು ಕೆಂಪಾಗೋ ಅಷ್ಟೊತ್ತಿಗೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಹಾಕೋದು. ಇದನ್ನು ಚಿತ್ರಾನ್ನ ಗೊಜ್ಜು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಬೇಕಂದರೆ ಚೆಕ್ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನಮ್ಮ ತಾಯಿ ಮನೆಗೆ ಹೋದಾಗ ವೀಡಿಯೋನು ಹಂಗೆ ಮಾಡಿಕೊಂಡು ಮಾಡಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮಮ್ಮ ಚೆನ್ನಾಗಿ ಮಾಡ್ತಾಳೆ, ಅವ್ರಿಗೆ ತುಂಬ ಇಷ್ಟಪಟ್ಟು ನಾವೆಲ್ಲ ತಿಂತೀವಿ. ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇರೋದು ಅಷ್ಟೇ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಂಗೆ ಬೆಂದಿರೋ ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಟಿರೋದನ್ನು ಹಾಕಿಬಿಟ್ರೆ, ಇಲ್ಲ ಅದಕ್ಕೆ ಎಣ್ಣೆಗೆ ಹಾಕ್ತೀನಿ ಅಂದರೆ ಚೆನ್ನಾಗಿ ಎಗರು ಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ವಿ. ಚಕ್ಕೆ ಲವಂಗದ ಪುಡಿ ಎಲ್ಲ ಹಾಕಿದ್ದೀವಿ. ಹಂಗೇ ಇದು ರುಬ್ಬಿಟ್ಕೊಂಡಿರೋ ಅಂಥ ಇದು ಪೇಸ್ಟನ್ನು ಹಾಕ್ಬಿಟ್ರೆ, ನೀರು ಜಾಸ್ತಿ ಹಾಕ್ಬಾರ್ದು. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದೆನೇ ಇರಬೇಕು. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಮಾಡಿಬಿಟ್ಟು ಈ ಥರ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ನೀವು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಇದು ರೆಡಿ ಆಗುತ್ತೆ. ಹಾಗೆ ಸೈಡ್ ಬೈ ಸೈಡಲ್ಲಿ ಎಲ್ಲ ಪಲ್ಯಗಳು ರೆಡಿ ಮಾಡ್ಕೊತಾ ಹೋಗ್ತಾಯಿದ್ವಿ. ನೋಡಿ ಇದನ್ನು ಆ ಕಡೆ ಸ್ಟೌವಲ್ಲಿ ಇಟ್ಬಿಟ್ಟು ಹಾಗೆ ರೆಡಿ ಮಾಡ್ತಾಯಿದ್ವಿ ಈ ಪಲ್ಯನ. ನೋಡಿ 4 ಸ್ಟೌದು ಇದು ಬರ್ನರ್ ಬಂದುಬಿಟ್ಟು ನಾವು ಇದು ಈ ಥರ ಮಾಡೋವಾಗ ಎಲ್ಲ ಸ್ಟವ್ ಇದ್ದರೆ ಬೇಗ ಆಗುತ್ತಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ತಾಯಿ ಮನೆಯಲ್ಲಿ ಅಡುಗೆ ಜಾಸ್ತಿ ಮಾಡ್ತಾನೆ ಇರ್ತಾರೆ ಎಲ್ಲರಿಗೋಸ್ಕರನೂ. ಅದಕ್ಕೋಸ್ಕರ ನಮ್ಮಮ್ಮ ಸ್ವಲ್ಪ ಬೇಗ ಆಗಲಿ ಅಂತ ಈ ಥರ ಸ್ಟವ್ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದು ನೋಡಿ ಈ ಥರ ಗೊಜ್ಜು ರೆಡಿ ಆಯಿತು. ಎಣ್ಣೆ ಬಿಟ್ಕೊಂಡ್ಬಂದಿದೆ ಇದು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಮತ್ತು ಹಂಗೆ ಸೈಡಲ್ಲಿ ಹೆಸರುಬೇಳೆ ಎಲ್ಲ ನೆನೆಸ್ಕೊಂಡು ಉದ್ದಿನಬೇಳೆಗೆಲ್ಲ ಉದ್ದಿನೊಡೆಗೆಲ್ಲ ರುಬ್ಬಿಟ್ಕೊಂಡಿದ್ದೀವಿ. ಅದಕ್ಕೂ ಎಲ್ಲ ರೆಡಿ ಮಾಡಬೇಕಿನ್ನ. ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮುಚ್ಚಳ ಮುಚ್ಚಿಬಿಟ್ಟು ತೆಗೆದು ಇದನ್ನು ಈ ಥರ ಮಾಡ್ತಾಯಿದ್ರೆ ಬೇಗ ಆಗುತ್ತೆ. ಅದ್ರ ಪಾಡ್ಗೆ ಅದು ಆಗ್ತಾಯಿರುತ್ತೆ, ನಾವು ಬೇರೆ ಕೆಲಸ ಮಾಡ್ಕೊಬೋದು ಅಂದ್ಬಿಟ್ಟು ಆ ಥರ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಉಳ್ಸೋಕ್ಕೆ ಎಲ್ಲ ಒಗ್ಗರಣೆಗೆಲ್ಲ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು, ಇದು ಉಳ್ಸೋಕ್ಕೆ ಫ್ರೆಂಡ್ಸ್. ಈ ಥರ ಇದು ಉಳ್ಸೊಪ್ಪು ಮಾಡೇ ಮಾಡ್ತಾರೆ ನಮ್ಮ ಮನೆ ಕಡೆ ಎಲ್ಲ. ಈ ಥರ ಅತಿಥಿ ಕಾರ್ಯದಲ್ಲಿ ಇದು ಮೈನು, ಇದು ಮಾಡೇ ಮಾಡ್ತಾರೆ ಎಲ್ಲರೂ. ನೀವು ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಇದು ಮಾಡಿದ್ರೇ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಥರ ಮಾಡಬೇಕಂತೆ. ಇದನ್ನು ಮಾಡೇ ಮಾಡ್ತೀವಿ. ಇನ್ನೂ ಪಲ್ಯಗಳು ಇನ್ನೂ ಜಾಸ್ತಿ ಮಾಡ್ತಾರೆ ನಮ್ಮ ದೊಡ್ಡಪ್ಪವ್ರ ಮನೆಗೆಲ್ಲ. ನಾವು ಇಷ್ಟೇ ಮಾಡಿರೋದು ಫ್ರೆಂಡ್ಸ್. ಅವ್ರನ್ನ ಅಪ್ಪಗೆ ಇಷ್ಟ ಅಂದ್ಬಿಟ್ಟು ಸ್ವೀಟು ಮತ್ತು ಚೌ ತಂದಿದ್ವಿ. ಅದೆಲ್ಲ ಇಟ್ಬಿಟ್ಟು ಫೋಟೋ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ನೋಡಿ ಈ ಥರ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಈ ಥರನೇ ಗಟ್ಟಿಗೆ ಮಾಡಬೇಕು ಇದಕ್ಕೆ ಬಂದುಬಿಟ್ಟು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಬೆಂದಿದೆ. ಇದನ್ನು ಚೆನ್ನಾಗಿ ಈ ಥರನೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್.
ನೋಡಿ ಇದು ರೆಡಿ ಆಯಿತು. ನೋಡಿ ಇದಕ್ಕೆ ನಾವೆಲ್ಲ ರೆಡಿ ಮಾಡ್ತಾ ಸ್ವಲ್ಪ ಹಸುವಾಗುತ್ತಲ್ಲ, ನಮಗೆಲ್ಲ ರಸಾಯನ ಮಾಡ್ತಾಯಿದ್ದಲ್ಲ ನಮ್ಮ ತಂಗಿ ಅವಲಕ್ಕಿ ಎಲ್ಲ ನೆನೆಸ್ಬಿಟ್ಟು ಬಾಳೆಹಣ್ಣೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾಯಿದ್ಲು. ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಜಜ್ಜಿಟ್ಟು ಇದು ಬೆಲ್ಲ ಪುಡಿ ಮಾಡಿರೋದು ಅದನ್ನು ಹಾಕ್ಬಿಟ್ಟು ಮತ್ತು ತೆಂಗಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಅಡುಗೆ ಟಿಫನ್ ಮಾಡಿಲ್ಲ, ಎಲ್ಲರೂ ಸ್ವಲ್ಪ ತಿನ್ನೋಣ ಅಂತ ಇದು ರೆಡಿ ಮಾಡೋದು ನನ್ನ ತಂಗಿ. ಈಗ ನೆಕ್ಸ್ಟು ಈ ಕಡೆ ಹಾಲಲ್ಲಿ ಕುತ್ಕೊಂಡು ಚಿಕ್ಕ ಸ್ಟವ್ ಇತ್ತು, ಅದರಲ್ಲೇ ಒಬ್ಬಟ್ಟುಗಳೆಲ್ಲ ನನ್ನ ತಂಗಿ ನಮ್ಮಮ್ಮ ಕುತ್ಕೊಂಡು ಸುಡ್ತಾ ಇದ್ದಾರೆ. ನಾನು ಹಂಗೆಲ್ಲ ಆ ಕಡೆ ಹೋಗ್ಬಿಟ್ಟು ಫೋಟೋ ಎಲ್ಲ ರೆಡಿ ಮಾಡಿದೆ. ಈ ಥರ ವಡೆಗಳೆಲ್ಲ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕ ನೋಡಿ ಅವಳು ಸೌತೆಕಾಯಿ ಎಲ್ಲ ಇದು ಮಾಡ್ತಾಯಿದ್ದಾಳೆ. ನಾವು ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ಅನ್ನಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಈಗ ಅನ್ನ ಮಾಡಬೇಕು ಅಂತ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ. ನಮ್ಮ ತಾಯಿಯವ್ರ ಪೂಜೆ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ನಮ್ಮ ತಂದೆಯವ್ರದ್ದು ಫೋಟೋ ಇದು, ಅದಕ್ಕೆ ಇವಾಗ ಇದಕ್ಕೆಲ್ಲ ಇಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು 3 ಎಡೆ ಇಡ್ತೀವಿ. ಅದರಲ್ಲಿ ನೋಡಿ ನಮ್ಮ ತಂದೆಯವ್ರ ಫೋಟೋ ಇದು. ಅವ್ರಿಗೆ ಹಣ್ಣುಗಳು ಮತ್ತು ಏನೇನು ಮಾಡಿದ್ವಿ ಅಡುಗೆ, ಒಬ್ಬಟ್ಟು ಮತ್ತು ಸ್ವೀಟು, ವಡೆ ಮತ್ತು ಬೆಂಡೆಕಾಯಿ ಪಲ್ಯ, ಚಿತ್ರಾನ್ನ, ಹೆಸರುಬೇಳೆ ಮತ್ತು ಇವೆಲ್ಲ ಇಷ್ಟು ಮಾಡ್ತೀವಿ ಫ್ರೆಂಡ್ಸ್. ಯಾವಾಗೇ ಮಾಡಿದ್ರು ನಾವು ಇದೇ ಫಸ್ಟ್ ಟೈಮ್ ನಾನು ಈ ಥರ ನಮ್ಮ ತಂದೆಯವ್ರದ್ದು ವಿಡಿಯೋ ಹಾಕ್ತಾ ಇರೋದು. ಅವ್ರಿಗೆ 11 ವರ್ಷ ಆಯಿತು. ಅವ್ರದ್ದು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ. ಸಾಮಾನ್ಯ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದನ್ನು ನಾವು ಮೇಲೆ ತೊಗೊಂಡೋಗಿರ್ತೀವಿ ಒಂದೆಡೆನ, ಇನ್ನೊಂದೆಡೆ ಬಂದುಬಿಟ್ಟು ಹಸುವಿಗೆ, ಇನ್ನೊಂದು ಯಾರು ಮನೆಯವ್ರು ದೊಡ್ಡವ್ರು ಇರ್ತಾರೋ ಅವ್ರು ತಿನ್ನಬೇಕು. ನಮ್ಮ ತಾಯಿಯವ್ರು ತಿಂತಾರೆ ಅದನ್ನು. ಇಷ್ಟ ಫ್ರೆಂಡ್ಸ್. ಇದು ನಾವು ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾನು ಸೋಮವಾರ ಸಾಯಂಕಾಲ ನಾನು ಮನೆಗೆ ಬಂದೆ. ಹಾಗೆ ನಮ್ಮಮ್ಮ ಹಿಟ್ಟೆಲ್ಲ ರುಬ್ಬಿಕೊಟ್ರು, ಅದನ್ನು ತೊಗೊಂಡು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ನಾನು ಮನೆಗೆ ಬಂದೆ. ಈ ಲಾಸ್ಟಲ್ಲಿ ನಮ್ಮ ಅಕ್ಕ ಸ್ವಲ್ಪ ತುಪ್ಪ ತಂದಿದ್ಲು, ಅದನ್ನು ಸ್ವಲ್ಪ ಕಾಯಿಸಿಟ್ಬಿಟ್ಟು ನಮ್ಮಮ್ಮ ಕಾಯಿಸ್ತಾಯಿದ್ರು. ಅದನ್ನು ರೆಡಿ ಮಾಡಿಬಿಟ್ಟು ಯಾವ ರೀತಿ ಇತ್ತು ಲಾಗು ಫುಲ್ಲು ವೀಡಿಯೋ ನೋಡಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.